ಸಿದ್ಧ ಅಂದ. ಯಾಕೋ ಅಂದ, ಇವತ್ತು ಯಾಕೋ ಕರಿಗಡು ಬಣವಂಗಾಗ್ಯದ ಓ ಮಗನ ಅನ್ನೋದು, ಇವತ್ತು ಕರಿಗಡು ತಿನ್ನಂಗಾಗ್ಯದ ಅನ್ನೋದು. ಸಿದ್ದಪ್ಪ ಮಹಾರಾಜ ಅಂದ, ಮಗನ ಇರ್ಲಾರ್ದು ಬೇಳೆ ಗಳ್ಳ ಉಸ್ಕೊಂಡು ಕೂತಿರುತ್ತೆ, ಇಲ್ಲಾರು ನೀಡ್ಬೇಕು ನಿನಗೆ ಕರಿಗಡಪ್ಪ. ಏನ್ರಿ ಇಂಥಲ್ಲಿಂದ ಅಡವ್ಯಾಗಿಂದ ನಿನಗ್ಯಾರಿಂದ ಕರಿಗಡಪ್ ನೀಡ್ತಾರ, ನಡಿ ಮೈ ತೊಳ್ಕೊಂಡಂದ ಊರಾಗಿಂದ ಒಂದು 2 ಮನೆ ಕಂತಿ ಭಿಕ್ಷೆ ಬೇಡಿ ಏನ್ರಿ ಊಟ ಮಾಡ್ಕೊಂಡಂದು ಹೋಗು ನಡಿ ಎತ್ತಿಕೊಂಡಂದು ಸಿದ್ದಪ್ಪ ಮಹಾರಾಜ ಅಂದ. ಆಯ್ತು ಬಿಡು ಎತ್ತಿಕೊಂಡಂದು ಇಬ್ಬರು ಬಾವ್ಯಾಗ ಇಳಿದು ಈಸಾಡಿದ್ರು, ಸ್ನಾನ ಮಾಡಿದ್ರು. ಸ್ನಾನ ಮಾಡಿ ಮೈ ಒರೆಸ್ಕೊಂಡು ಅವರೆಲ್ಲ ಆ ಕಪನಿ ಹಾಕ್ತಿದ್ರು. ಕಪನಿ ಅಂದ್ರೆ ನಿಮಗೆ ತಿಳಿಯಂಗಿಲ್ಲ, ನಿಮ್ಮ ಭಾಷೆದಾಗ ಹೇಳ್ಬೇಕಲ್ಲ ಏನ್ರಿ, ನಿಮ್ಮ ಭಾಷೆದೊಳಗೆ ಅದಕ್ಕೆ ಏನಂತೀರಿ ಎತ್ತಿಕೊಂಡಂದು ಕೇಳಿದ್ರೆ ಅದು ಮೊದಲು ನಾನು ಹಾಕ್ತಿದ್ದೆ ಏನ್ರಿ. ಸುಮಾರು 8 ವರ್ಷದ ಹಾಕಿನ. ಯಾವುದನ್ನು ನೀವೇನು ನೈಟಿ ಹಾಕ್ತಿರಲ್ಲ ಹೆಣ್ಮಕ್ಳು, ಅದು ಸಾಧುಗಳು ಹಾಕೋದು ಏನ್ರಿ, ಸಾಧು ಸಂತರ ಹಾಕ್ಕೊಳ್ಳೋದು ಅದು ನೈಟಿ. ನಾ ಮೊದಲು 8 ವರ್ಷ ತನಕ ಅದೇ ಹಾಕೋತಿದ್ದೆ. ನಾ ಯಾವಾಗ ಯಾರ್ದಾರ ಮನೆಗೆಂದು ವಾದ್ಕೊಂಡು ಮಮ್ಮಿ ಸ್ವಾಮಿ ನೈಟಿ ಹಾಕಿ ನಲ್ಲಕತ್ತು. ಇದು ಬೇಡ ತಗೊಂಡು ನಾವು ತೆಗೆದೆವು. ಯಾಕಂದ್ರೆ ಅದು ಸಾಧು ಸನ್ಯಾಸಿಗಳಿಂದ ಹಾಕ್ಕೊಳ್ಳೋದು, ಅದು ನೀವು ಹಾಕ್ಕೊಳಕತ್ತೀರಿ. ಅವರೆಲ್ಲ ಸಾಧುಗಳನ್ನು ಅಂಥದನ್ನೇ ಹಾಕ್ತಿರೋ, ಅದಕ್ಕೆ ಕಪ್ಪನಿ ಎತ್ತಿಕೊಂಡೋದು ಕರೀತಾರೆ. ಭಗವಾ ಎತ್ತಿಕೊಂಡೋದನ್ನು ಕರೀತಾರ, ಅದಕ್ಕೆ ಕಪ್ಪನಿ ಎತ್ತಿಕೊಂಡೋದು ಕರೀತಾರೆ ನಮ್ಮ ಕರ್ನಾಟಕದಾಗ. ಇವರಿಬ್ಬರು ಅಂದ ಸ್ನಾನಗಿನ ಮಾಡಿ ಏನ್ರಿ ಕಪ್ಪನಿ ಹಾಕ್ಕೊಂಡು ಇನ್ನೇನು ಊರಾಗ ಹೋಗಿ ಭಿಕ್ಷೆ ಬೇಡ್ಕೊಂಡು ಬರ್ಬೇಕತ್ತ ಅನ್ನೋದ್ರೊಳಗೆ ಅಲ್ಲಿ ಏನಾಗ್ಯದ, ಬಾವಿ ಹತ್ರನೇ ಒಬ್ಬ ಹೆಣ್ಮಗಳು ಬಂದ. ನಿಮ್ಮ ಕಡೆ ಮಹಾರಾಷ್ಟ್ರದೊಳಗೆ ಅವಾಗೆಲ್ಲ ಹೆಣ್ಮಕ್ಕಳೆಲ್ಲ ಕಚ್ಚೆ ಹಾಕಿನೇ ಸೀರೆ ಉಡ್ತಿದ್ರು ಏನ್ರಿ. ಮರಾಠ ಹೆಣ್ಮಕ್ಳದೆಲ್ಲ ಕಚ್ಚೆ ಹಾಕಿನೇ ಸೀರೆ ಉಡ್ತಿದ್ರು. ಈಗೇನು ಬಿಡ್ತಾರೋ ಗೊತ್ತಿಲ್ಲ ಮಗ ಏನ್ರಿ. ದೊಡ್ಡ ನತ್ತ ಮೂಗಿನಾಗಿಂದ ದೊಡ್ಡ ನತ್ತ, ಹಣಿ ಮೇಲಿಂದ ಇಷ್ಟು ಅಗಲಿಂದ ಕುಂಕುಮ ಏನ್ರಿ, ಮೂಗಿನಾಗಿಂದ ದೊಡ್ಡ ನತ್ತ, ಹಿಂಗೆ ತಲೆ ತುಂಬ ಸೆರಗೆ ಹೊತ್ಕೊಂಡು ಏನ್ರಿ ಹಸಿರು ಇಲ್ಕಲ್ ಸೀರೆ ಅಂತ ತಗೊಂಡು ಬಿಟ್ಕೊಂಡು ಕಚ್ಚೆ ಹಾಕ್ಕೊಂಡಂದ ಆ ಹೆಣ್ಮಕ್ಳು ಇರ್ತಿದ್ರು ಅವಾಗ. ಈಗೆಲ್ಲ ಅವು ನತ್ತಿಗೆತ್ತು ಹೋಗ್ಯಾವ. ಈಗ ಹೆಣ್ಮಕ್ಳು ಬಿಟ್ಟಾರೆ ಗಂಡ್ಮಕ್ಳು ಹಾಕ್ಕೊಳಕತ್ತಾರ. ಯಾಕ್ರಿ ನತ್ತಂದ್ರೆ ಗೊತ್ತಾಗ್ತದನೇ ಕಡೆ. ನೀವೇನ ನನ್ನ ಮಾತ್ರ ತಿಳಿತಾವಿಲ್ಲ ನಿಮ್ಗೆ? ಇಲ್ಲ, ನಾ ಗಾಬರಿಯಾಗಿ ನಿಮ್ಮ ಊರು ನೋಡಿ ತಿಳಿತಾವೆ. ನತ್ತಂದ್ರೆ ತಿಳಿತದಿಲ್ಲ, ಇಲ್ಲಿ ತಲೆಗಿಟ್ಕೊಳ್ಳೋದು. ಅವಾಗೆಲ್ಲ ಮಹಾರಾಷ್ಟ್ರ ಭಾಗದೊಳಗೆ, ನಿಮ್ಮ ಭಾಗದೊಳಗೆ ದೊಡ್ಡ ನತ್ತ ಕಚ್ಚಿ ಹಾಕಿಂದ ಸೀರೆ ಉಡ್ತಿದ್ರು ತಾಯಂದ್ರು. ತಲೆ ತುಂಬ ಸೆರಗ ಹೊತ್ಕೊಂಡು ಇಷ್ಟಗಲಂದ ಹಣಿ ಮ್ಯಾಗಿಂದ ಕುಂಕುಮ ಹಚ್ಕೊಂಡು ಕೈ ತುಂಬ ಬಳಿ ಇಟ್ಕೊಂಡು ಹಿಂಗೆ ದಾರಿ ಹಿಡ್ಕೊಂಡಂದ್ರೆ ನಿಮ್ಮ ಮಹಾರಾಷ್ಟ್ರ ಹೆಣ್ಮಗಳು ಬರ್ತಿದ್ಲತ್ತಂದ್ರೆ ಆಕೆ ನೋಡಿದ್ರೆ ಸಾಕ್ಷಾತ್ ಜಗನ್ಮಾತಿನ ಕಣ್ಣಂಗೆ ಕಾಣ್ತಿದ್ಲು. ಹೌದಲ್ರಿ, ಜಗನ್ಮಾತಿನ ಕಣ್ಣಂಗೆ ಕಾಣ್ತಿ. ಈಗೆಲ್ಲ ಎಲ್ಲವ್ಯವ, ಮೂಗನ್ಯಾಗ ನತ್ತು ಹೋಗ್ಯಾವ, ಹಣಿ ಮ್ಯಾಗ ಕುಂಕುಮ ಹೋಗ್ಯಾದ, ಕೈಯಾಗ ಬಳಿ ಹೋಗ್ಯಾವ ಏನ್ರಿ, ಕೈಯಾಗಿಂದ ಬಳಿ ಹೋಗ್ಯಾವ. ಬಳಿ ಗಿಳಿ ಎಲ್ಲನೂ ಕೂಡ ಹೋಗಿಬಿಟ್ಟವ. ಈಗ ಬರೀ ಒಂದು ಕೈಯಾಗಿಂದ ಒಂದು ಗಡಿಯಾರ ಕಟ್ಕೊಳಕತ್ತಾರೆ ಹೆಣ್ಮಕ್ಳು ಏನ್ರಿ. ಫ್ಯಾಷನ್ನ. ನಾ ಮೊನ್ನೆ ಬೆಂಗಳೂರಿಗೆ ನಡೆದಿದ್ದೇನ, ನನ್ನ ರಿಸರ್ವೇಷನ್ ಆಗಿದ್ದಿಲ್ಲ ಏನ್ರಿ. ಬಸ್ನಾಗಿಂದ ಒಳಗೆ ಕುಂದಿರ್ಬೇಕಂತ ತಿಳ್ಕೊಂಡೊಂದು ನನ್ನ ಮುಂದೆ ಒಬ್ಬ ನಿಂತಿದ್ದ ಬಾಗಿಲಿಗೆ. ನಾ ಏನಂದೆ, ಅಣ್ಣೋರೇ ಜಲ್ದಿ ನಡ್ರಿ, ನಮಗೆ ಸೀಟ್ ಸಿಗಲ್ಲ ಅಂತ ನಾವು ಅಣ್ಣವ್ರು ಅಲ್ರಿ ಹಾಕೋರಿವ್ರಿ ಅಂದ್ಲಕ್ಕೆ. ಯಾಕಂದ್ರೆ ನನ್ನಂಗೆ ಕಟಿಂಗ್ ಮಾಡ್ಕೊಂಡಾಳ, ಪ್ಯಾಂಟ್ ಹಾಕ್ಕೊಂಡಾಳ, ಟೀ ಶರ್ಟ್ ಹಾಕ್ಕೊಂಡಾಳ, ಕೈಯಾಗಿಂದ ಬಳಿ ಇಲ್ಲ, ಹಣಿ ಮ್ಯಾಗಿಂದ ಕುಂಕುಮ ಇಲ್ಲ, ಮೂಗನ್ಯಾಗಿಲ್ಲ, ಕಿವಿಯಾಗಿಲ್ಲ, ಮತ್ತು ಆ ಕಡೆ ಮಾರಿ ಮಾಡಿ ನಿಂತಾಳ. ನಾ ಏನಂದೆ, ಅಣ್ಣವ್ರು ಜಲ್ದಿ ನಡ್ರಿ, ನಮಗೆ ಸೀಟ್ ಸಿಗಂಗಿಲ್ಲ ನಾ ಅಂದೆ. ಅವ್ರೇನಂತ ನನ್ನ ಅಣ್ಣವ್ರು ಅಲ್ರಿ ಹಾಕೋರಿವ್ರಿ ಅಂದ್. ಚಲೋ ಆಯ್ತು, ನೀವು ಹೋಗ್ಯವ, ನೀನೇ ಹೋಗಿ ಬಸ್ಸಿಗೆ, ನಾ ಮತ್ತೊಂದು ಬಸ್ಸಿಗೆ ಹೋಗ್ತೀನಿ. ಯಾಕಂದ್ರೆ ಈಗ ಏನು ಉಳಿದಿಲ್ಲ ಈಗ ಏನ್ರಿ, ಎಲ್ಲಿನೂ ಕೂಡ ಏನು ಉಳಿದಿಲ್ಲ. ಇನ್ನೂ ಹಳ್ಳ್ಯಾಗಿಂದ ಇನ್ನೂ ಇಟ್ಟು ತಲೆ ತುಂಬ ಸೆರಗ ಏನು ನೀವು ಸೀರೆ ಉಟ್ಕೊಂಡು ಹೆಣ್ಮಕ್ಳಿಂದ ಇನ್ನೊಂದು ಈಟ ಹಳ್ಳ್ಯಾಗಿಂದ ಕಾಣ್ತೀರಿ. ಸ್ವಲ್ಪ ಅಂದ ಪಟ್ಟಣದಾಗಿಂದ ಹೋದ್ರಿ ಎತ್ತಿಕೊಂಡಂದ್ರೆ ಇದು ಯಾವುದು ಕೂಡ ಕಾಣಲ್ಲ ಏನ್ರಿ, ಇದು ಯಾವುದು ಕೂಡ ಕಾಣಂಗಿಲ್ಲ. ಆದ್ರೆ ಅವತ್ತಿನ ದಿನಮಾನದೊಳಗೆ ಆ ಹೆಣ್ಮಗಳು ಹೆಂಗೆ ಬರ್ಲಕತ್ತಾಳ ತಗೊಂಡೆ ಕೇಳಿದ್ರೆ ಹಣಿ ಮೇಲಿಂದ ಇಷ್ಟಾಗಲ್ಲ ಅಂದ ಕುಂಕುಮ, ಕೈಯಾಗಿಂದ ಬಳಿ ಹಿಂಗೆ ಕಚ್ಚಿ ಹಾಕಿಂದ ಸೀರೆ ಉಟ್ಕೊಂಡು ತಲೆ ಮ್ಯಾಗಿಂದ ಹಿಂಗೆ ಅದಕ್ಕೇನಂತಾರೆ ಬುಟ್ಟಿ. ನೀವು ರೊಟ್ಟಿ ತರಿತಿರಲ್ಲ ದಿನ, ಆ ಬುಟ್ಟಿಗೆ ಏನಂತೀರಿ? ಡೊಳ್ಳಿ ಬುಟ್ಟಿ ತಲೆ ಮ್ಯಾಗ ಇಟ್ಕೊಂಡು ಅದೇ ದಾರಿ ಹಿಡ್ಕೊಂಡಂದು ಬರ್ಲಕತ್ತಿದ್ಲು. ಯಾವಾಗಿಂದ ಅದೇ ದಾರಿ ಹಿಡ್ಕೊಂಡಂದು ಬರ್ಲಕತ್ತಿದ್ಲು. ಪಾಪ ಇವರಿಬ್ಬರು ಸಾಧುಗಳಿಗೆ ನೋಡಿದ್ಲಕ್ಕಿ.
ನೋಡಿ ಇಟ್ಟು ಖುಷಿ ಪಟ್ಲಲ್ಲ. ಅಯ್ಯಯ್ಯಪ್ಪ, ನಾ ಸಾಧುಗಳಿಗೆ ಉಣಿಸ್ಬೇಕಂತ ತಿಳ್ಕೊಂಡದ್ದು ಆಸೆ ಭಾಳ ಆಗಿತ್ತು, ನನಗೆ ಒಟ್ಟು ಸಾಧುಗಳೇ ಸಿಕ್ಕಿದ್ದಿಲ್ಲ, ನೀವು ಸಿಕ್ಕ್ರಪ್ಪ, ನನ್ನ ಮನಸ್ಸಿಗೆ ಅಂತ ಭಾಳ ಖುಷಿ ಆಯಿತು. ಬರ್ರಿಯಪ್ಪ ಊಟ ಮಾಡಕತ್ತೀರಿ, ಬರ್ರಿ ಊಟ ಮಾಡಕತ್ತೀರಿ ಬರ್ರಿ ಎತ್ತಿಕೊಂಡೊಂದು ತಲೆ ಮ್ಯಾಗಿರ್ತಕ್ಕ ಡೊಳ್ಳಿ ತೆಗೆದು ಕೆಳಗಿಟ್ಲು. ಯಾವಾಗಿಂದ ಕೆಳಗಿಟ್ಟು ಮ್ಯಾಲ ಮುಚ್ಚಿದ್ದೆ ಅಂದ ಯಾವಾಗಿಂದ ಬಿಚ್ಚಲು ಅದ್ರೊಳಗೆ ಏನಿತ್ತು ಹತ್ತುಕೊಂಡದ ಕೇಳಿದ್ರ ಕರಿಗಡಬ ತುಪ್ಪನೇ ಇತ್ತು. ಏನ್ರಿ ಅದ್ರೊಳಗೆ ಕರಿಗಡಬ ತುಪ್ಪನೇ ಇತ್ತು. ಯಾವಾಗಿಂದ ಇಬ್ಬರು ಅಂದ ಆನಂದ ಗಾಂಜೆ ಸೇದಿದ್ರು, ಆನಂದ ಕರಿಗಡಬ ತುಪ್ಪ ಊಟ ಮಾಡಿದ್ರು. ಯಾವಾಗಿಂದ ಊಟ ಮಾಡಿ ಸಾಯಂಕಾಲಂದ ಅವ್ರು ಏನಂದ್ರು, ದೊಡ್ಡ ಮತ್ತು ಆನಂದ ಊಟ ಆಗ್ಯದ, ಒಂದು ಈಟನ ಮಕ್ಕಳನ್ನು ಇಲ್ಲೇ ಗಿಡದ ನೆಳ್ಳಿಗೆ, ಆನಂದ ಗಿಡದ ನೆಳ್ಳಿಗೆ ಮಲ್ಕೊಂಡು ಬಿಡೋನು. ಮಲ್ಕೊಂಡು ಸಾಯಂಕಾಲ ಬಿಸಿಲು ತೆಗೆದು ಬಳಕ ಆಮೇಲೆ ಸಾಯಂಕಾಲ ಹೋಗೋಣ ತಿಳ್ಕೊಂಡು ಇಬ್ಬರು ಮಾತಾಡ್ಕೊಂಡು ಅಲ್ಲೇ ಮಕ್ಕೊಂಡ್ರು. ಯಾವಾಗಿಂದ ಅಲ್ಲೇ ಮಲ್ಕೊಂಡ್ರು, ಮಲ್ಕೊಂಡಂದ ಸಾಯಂಕಾಲ 5 ಗಂಟೆ ಆಯಿತು. ಸಿದ್ದಪ್ಪ ಮಹಾರಾಜಿಗಂದ ಎಚ್ಚರ ಆಯ್ತು. ಯಾವಾಗಿಂದ ಸಿದ್ದಪ್ಪ ಮಹಾರಾಜಿಗಂದ ಎಚ್ಚರ ಆಯಿತು, ಅವಾಗ ಸಿದ್ದಪ್ಪ ಮಹಾರಾಜ ಏನಂದ, ದೊಡ್ಡ ಅಂದ, ಯಾಕೋ ಅಂದ, ಹೇಳು ಟೈಮ್ ಆಗ್ಯದ, ಹೋಗುನು ಬಿಸಿಲು ತೆಗ್ಯದ ಹೋಗುನು. ಎಲಿಗೆ ಅಂದ ಅಲ್ಲೋ ಮತ್ತೆ ನಾವು ಹೊಂಟಿದ್ದು ಎಲ್ಲಿಗೆ ಹೊಂಟಿವಿ, ತುಳಜಾಪುರಕ್ಕಿಂತ ಹೊಂಟಿವಲ್ಲ, ಅದಕ್ಕಿಂತ ತುಳಜಾಪುರಕ್ಕಿಂತ ಹೋಗು ನಡಿ ಎತ್ತಿಕೊಂಡಂದ. ಅಲ್ಲಿ ಯಾಕೆ ಹೋಗುದು ಎತ್ತಿಕೊಂಡು ಕೇಳಿದಾಗ ಅಂಬಾಭವನಿ ದರ್ಶನಕ್ಕಿಂತ ಹೊಂಟಿವಲ್ಲ ಅದಕ್ಕೆ ಹೋಗು ನಡಿ ಎತ್ತಿಕೊಂಡಂದಾಗ ಕನ್ನೊಳಿ ದೊಡ್ಡಪ್ಪ ಮಹಾರಾಜಂದಂತ ಅದೇ ತುಳಜಾಪುರದೊಳಗಿರ್ತಕ್ಕಂಥ ಅಂಬಾಭವನ್ನೇ ಬಂದು ಇಲ್ಲಿ ಕರಿಗಡಬ ತುಪ್ಪ ನೀಡು ಹೊಂಟಾಳತ್ತಂದಾಗ ಆಕಿನ ದರ್ಶನಕ್ಕೆ ಅದ ನೀ ಯಾಕೆ ಹೋಗ್ಯೋ ಮಗನ, ಇಲ್ಲೇ ದರ್ಶನ ಕೊಟ್ಟಾಳ ನಡಿ ಎತ್ತಿಕೊಂಡೋದು ಎಡ್ಡು ಕೂಡ ವಾಪಸ್ ಬಂದ್ರದು. ನೋಡ್ರಿ ಇಲ್ಲಿ ಕರಿಗಡಬ ತುಪ್ಪ ಉಣಂಗಾಗ್ಯದತ್ತ ಅನ್ನುವಂಥದ್ದು ಒಬ್ಬ ಸಾಧು ಆಸೆ ಪಟ್ಟಿದ್ದನ್ನು ಆ ಜಗನ್ಮಾತೆಯಾಗಿರ್ತಕ್ಕ ತುಳಜಾಪುರ ಅಂಬಾಭವನಿ ಕೇಳ್ತಾರೆ. ನಾವು ಮಾತಾಡಿದನ್ನ ಎಲ್ಲವನ್ನು ಕೂಡ ದೇವರಿಗೆ ಅಂತ ಕೇಳ್ತದೆ. ಏನ್ರಿ ನಾವು ಏನು ಬೇಡ್ತೀವಿ, ಏನು ಬೇಡಂಗಿಲ್ಲ, ನಾವು ಯಾವ ರೀತಿಯಾಗಿದ್ದೀವಿ ಅನ್ನುವಂಥದ್ದು ಎಲ್ಲವನ್ನು ಕೂಡ ಭಗವಂತನ ಕಣ್ಣಿಗೆ ಅಂತ ಕಾಣ್ತದೆ. ಆದ್ರೆ ನಾವು ತಿಳ್ಕೊಂಡಿವಿ, ನಾವು ಮಾತಾಡಿದ್ದು ಕೇಳ್ತದೇನು, ನಾವು ಮಾಡಿದ್ದು ನೋಡ್ತಾನೇನು, ಯಾವ ದೇವರ ಯಾವ ದಿಂಡ್ರ ಎತ್ತುಕೊಂಡು ನಾವು ಏನು ಅಂತೀವಲ್ಲ ಅದೆಲ್ಲವೂ ಕೂಡ ಸುಳ್ಳ. ಇಲ್ಲಿ ಮಲ್ಲಮ್ಮ ದಿನನಿತ್ಯನೂ ಕೂಡ ಯಾವ ಮಲ್ಲಯ್ಯನ ಲಿಂಗದ ಎದುರಿಗೆಂದ ಕೂತ್ಕೊಂಡು ದಿನನಿತ್ಯನೂ ಕೂಡ ಕಣ್ಣೀರು ಹಾಕ್ತಿದ್ಲು. ಮಲ್ಲಯ್ಯ ನನಗೆ ರೊಕ್ಕ ಬೇಡ, ಬಂಗಾರ ಬೇಡ, ಯಾವುದು ಕೂಡ ಬೇಡ, ನನಗೆ ಒಂದೇ ಒಂದು ಮಗುವಿನನ್ನು ಕೊಡು, ಅದು ಹೀಗೆ ಹುಟ್ಟಂದ ಹೀಗೆ ಸಾಯುವಲ್ಯಕ ಒಂದೇ ಒಂದು ಮಗನನ್ನು ಕೊಡುವತ್ತು ಕೊಡೊಂದು ಪಾಪ ತಾಯಿ. ಯಾವಾಗ ಮಲ್ಲಮ್ಮ ಒಂದು ಸವನಂದ ಕಣ್ಣೀರು ಹಾಕಲಿಕ್ಕತ್ತಾಳೆ, ದುಃಖ ಮಾಡಕತ್ತಾಳೆ. ಒಂದು ಕಡೆಗಿಂದ ಮಕ್ಕಳು ಆಗದಿಗಿರ್ತಕ್ಕಂಥ ದುಃಖ ಒಂದು ಕಡೆಗೆ ಆದ್ರೆ ಇನ್ನೊಂದು ಕಡೆಗಿಂದ ಈ ಜನಗಳ ಆಡ್ಕೋತಾರಲ್ರಿ, ಜನ ಆಡ್ಕೋತಾರಲ್ಲ, ಮಕ್ಕಳಾಗದೆ ಇರ್ತಕ್ಕಂಥವ್ರು ಈ ಜನಗಳು ಆಡ್ತಾರೆ. ಅಯ್ಯೋ ಆಕೆ ಬಂಜದಳ, ಆಕೆಗೆ ಮಕ್ಕಳಾಗಿಲ್ಲ, ಆಕೆ ಬಂಜದಳ ತಿಳ್ಕೊಂಡಂದು ಜನಗಳಿಂದ ಆಡ್ತಾರಿಲ್ರಿ, ಆಡ್ತಿರ್ತಾರ. ಯಾಕಂದ್ರೆ ಮಕ್ಕಳು ಆಗ್ತಕ್ಕಂಥದ್ದು ಬಿಡ್ತಕ್ಕಂಥದ್ದು ಅದು ಎಲ್ಲರಿಂದ ಮನುಷ್ಯರ ಕೈ ಒಳಗಿಂದ ಇರ್ತಕ್ಕಂಥದ್ದಲ್ಲ. ಅದಕ್ಕಾಗಿ ಒಬ್ಬ ಜಾನಪದ ಕವಿ ಹೇಳ್ತಾನೆ, ಬಂಜಿ ಬಾಗಿಲ ಮುಂದ ಅಂಜೂರಿ ಗಿಡ ಬುಟ್ಟಿ ಟೊಂಗೆ ಗಿಳಿ ಕುಂತ, ಟೊಂಗೆ ಗಿಳಿ ಕುಂತು ಹೇಳ್ಯಾವ ಬಂಜಿ ನಿನ್ನ ಬದುಕು ಎರವರಿಗೆ. ಬಂಜಿ ಬಾಗಿಲ ಮುಂದ ಅಂಜೂರಿ ಗಿಡ ಬುಟ್ಟಿ, ಬಂಜಿ ಬಾಗಿಲ ಮುಂದ ಅಂಜೂರಿ ಗಿಡ ಬುಟ್ಟಿ ಟೊಂಗೆ ಗಿಳಿ ಕುಂತ, ಟೊಂಗೆ ಗಿಳಿ ಕುಂತು ಹೇಳ್ಯಾವ ಬಂಜಿ ನಿನ್ನ ಬದುಕು ಎರವರಿಗೆ. ನಾರಿ ಬಂಜಿ ನಿನ್ನ ಬದುಕು ಎರವರಿಗೆ. ಬಂಜಿ ಬಾಗಿಲ ಮುಂದ ಬಂಜಿ ಬಾಗಿಲದೊಳಗ ಬಂಜಿ ಬಾಗಿಲದೊಳಗ ಬಂಗಾರ ದೊಳಕಲ್ಲ
ಬಾಗಿಲದೊಳಗ ಬಂಗಾರದೊಳಕಲ್ಲ ಬಂದು ಕುಟ್ಟಾಕ ಸೊಸಿ ಇಲ್ಲ ಬಂದು ಕುಟ್ಟಾಕ ಸೊಸಿ ಇಲ್ಲ ಮಾನವಮೆ ಬನ್ನಿ ಮುಡಿಯಾಕ